ಓಕೆ, ಆ ಗಿಫ್ಟ್ ತರಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ಪಾತ್ರೆಯನ್ನು ತಗೊಳ್ಳಿಕ್ಕೆ ಉಂಟು. ಹಾಗಾಗಿ ನಾವು ಸ್ಟೇಟ್ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲಿ ಗೊತ್ತುಂಟ, ಸೆಂಟ್ರಲ್ ಮಾರ್ಕೆಟ್. ಹೋಲ್ಸೇಲ್ ನಿಮಗೆ ಸ್ಟೀಲ್ ಪಾತ್ರೆ ಕೂಡ ಸಿಗುತ್ತೆ, ಹಾಗೂ ಇದು ಅಲ್ಯೂಮಿನಿಯಂ ಪಾತ್ರೆ ಕೂಡ ಸಿಗುತ್ತೆ. ನನಗೆ ಕೆಲವು ದೊಡ್ಡ ಅಲ್ಯೂಮಿನಿಯಂ ಪಾತ್ರೆ ಬೇಕು, ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆದ್ರೆ ನಾನು ಹೋಗೋ ಜಾಗದಲ್ಲಿ ನಿಮಗೆ ಸ್ಟೀಲ್ ಪಾತ್ರೆ ಸಿಗುದಿಲ್ಲ. ಸ್ಟೀಲ್ ಪಾತ್ರೆ ಬೇರೆನೆ ಸಿಗುದು, ಅಲ್ಯೂಮಿನಿಯಂ ಪಾತ್ರೆ ಬೇರೆನೆ ಸಿಗುದು. ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗುತ್ತೆ. ಸುಮಾರು ಜನ ಕೇಳ್ತಾ ಇದ್ರು ಪಾತ್ರೆ ಎಲ್ಲ ಎಲ್ಲಿ ಸಿಗುತ್ತೆ, ದೊಡ್ಡದು ಅದು ಇದು ಅಂತ ಹೇಳಿ. ಗೊತ್ತಿಲ್ಲದವರಿಗೆ ಇವಾಗ ನಾನು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸಂಜೆ ಟೈಮು, ಆ ಸೂರ್ಯ ಮುಳುಗುವ ಹೊತ್ತಲ್ಲಿ ಎಷ್ಟೊಂದು ಚಂದ ಅಲ್ವಾ ನೋಡಲಿಕ್ಕೆ. ಆ ಮೋಡ, ಆ ಗೋಲ್ಡ್ ಕಲರ್ ರೀತಿ ಬರೋದು ಮೋಡ ಎಲ್ಲ ನೋಡಲಿಕ್ಕೆ ತುಂಬ ಚಂದ. ಓಕೆ, ಇವಾಗ ನಾವು ಫಸ್ಟಿಗೆ ಬಂದರಿಗೆ ಹೋಗ್ತಾ ಇದ್ದೀವಿ. ಬಂದರ್ ರೋಡ್ ಇದು. ಬಂದರ್ ಅಂದರೆ ಮೀನೆಲ್ಲ ಸಿಗುತ್ತೆ ನೋಡಿ, ಅಲ್ಲಿಗೆಲ್ಲ ಬಂದರ್ ರೋಡ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಂದ ಧಕ್ಕೆ ಸಿಗುತ್ತೆ ನಿಮಗೆ ಮುಂದೆ ಹೋದಾಗೆ. ಓಕೆ, ಇವಾಗ ಇದು ರಾವಣ್ ರಾವ್ ಸರ್ಕಲ್ ಉಂಟು ನೋಡಿ, ಅದನ್ನು ದಾಟಿ ಸ್ಟ್ರೇಟ್ ಒಂದು ಜೈನ್ ರೆಸ್ಟೋರೆಂಟ್ ಅಂತ ಬರುತ್ತೆ. ಆ ರೋಡಲ್ಲಿ ನಾವು ಬಂದಿದ್ದೀವಿ. ಇಲ್ಲೆಲ್ಲ ನಿಮಗೆ ಹಾರ್ಡ್ವೇರ್, ಎಲೆಕ್ಟ್ರಿಕ್ ಹಾಗೂ ಹೋಲ್ಸೇಲ್ ಅಂಗಡಿ ಎಲ್ಲ ನಿಮಗೆ ಸಿಗುತ್ತೆ. ಕ್ರೋಕರಿದ್ದು ಹೋಲ್ಸೇಲ್ ಅಂಗಡಿ ಇರಲಿ, ಅಥವಾ ಯಾವುದಾದ್ರೂ ಎಲೆಕ್ಟ್ರಾನಿಕ್ಸ್ ವಸ್ತು ಎಲ್ಲ ಇರುತ್ತೆ ನೋಡಿ, ಅದರ ಹೋಲ್ಸೇಲ್ ಅಂಗಡಿ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ನಾನ್ ಸ್ಟಿಕ್ ಪ್ಯಾನ್ ಅದೆಲ್ಲ ಬೇಕಿದೆ. ಆದರೆ ಇದೇ ರೋಡಲ್ಲಿ ನೀವು ಮುಂದೆ ಹೋದರೆ ನಿಮಗೆ ಅಲ್ಯೂಮಿನಿಯಮ್ ಪಾತ್ರೆ ಇರಲಿ, ಸ್ಟೀಲ್ ಪಾತ್ರೆ ಇರಲಿ, ಅಥವಾ ಕೆಲವು ಪ್ಲಾಸ್ಟಿಕ್ ಯಾವುದಾದ್ರೂ ನಿಮಗೆ ಬೇಕಿದೆ. ಆದರೆ ಈ ರೋಡಲ್ಲೆಲ್ಲ ರಿಟೇಲ್ ಹಾಗೂ ಹೋಲ್ಸೇಲ್ ಶಾಪ್ಸ್ ಇದೆ. ನೀವು ಅಲ್ಲಿಂದ ನೋಡಿಕೊಂಡು ತೊಗೊಂಡು ಬರಬೇಕು. ಓಕೆ, ನನ್ನ ಮನೆಯಲ್ಲಿ ಇಂಥದ್ದೊಂದು ಗ್ರೇಟರ್ ಇತ್ತಲ್ವ, ತೆಂಗಿನಕಾಯಿ ಕೊರಿಯುವಂಥದ್ದು. ಸುಮಾರು ಜನ ಕೇಳ್ತಾ ಇದ್ರು ಎಲ್ಲಿಂದ ತೊಗೊಂಡು ಬಂದ್ರಿ ಅಂತ ಹೇಳಿ. ಇದು ನಾನೀಗ ಮಂಗಳೂರು ಸೆಂಟ್ರಲಲ್ಲಿ ಇದ್ದೀನಿ. ಬಂದರ್ ಶಾಪೇ, ಜೈನ್ ಅಂತ ರೆಸ್ಟೋರೆಂಟ್ ಉಂಟು. ಅಲ್ಲಿಂದ ನೀವು ಒಳಗಡೆ ಬಂದರೆ ಈ ರೋಡಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಇವರ ಶಾಪಲ್ಲಿ ಇದು ನಿಮಗೆ ಅವೈಲೇಬಲ್ ಇದೆ. ಇದಕ್ಕೆ ಎಷ್ಟು ಹೇಳಿದರೆ 2650. ನಾನು ಅವಾಗ ತಗೊಳ್ಳುವಾಗ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್. ಹಾಗೆ 2650ಗೆ ನಿಮಗೆ ಇಲ್ಲಿ ಇದು ಸಿಗುತ್ತೆ. ಬೇರೆ ಕೂಡ ಉಂಟು ಇಲ್ಲಿ ನಿಮಗೆ, ಮಿಕ್ಸಿ ಅದು ಇದೆಲ್ಲ ಬೇಕಿದ್ರೂ ಉಂಟು, ನೋಡ್ಬೋದು ನೀವು. ಸುಮಾರು ಜನ ನನ್ನ ಹತ್ರ ಇದು ಕೇಳ್ತಾ ಇದ್ರಲ್ವಾ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇವರ ಹತ್ರ ನಾನು ₹1 ದುಡ್ಡು ಕೂಡ ಕೇಳಲಿಲ್ಲ. ಕೇವಲ ನೀವು ತುಂಬ ಜನ ಕೇಳ್ತಾ ಇದ್ರಿ, ನನಗೆ ತುಂಬ ಹೆಲ್ಪ್ ಆಗಿದೆ, ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿ ಇವರ ಹತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೂ ಇಲ್ಲಿ ಮಂಗಳೂರಲ್ಲಿ ಇರುವ ವ್ಯೂವರ್ಸ್ಗೆ ಮಾತ್ರ ಇದು ಹೆಲ್ಪ್ ಆಗುತ್ತೆ ನನ್ನ ವಿಡಿಯೋ ಅಂತ ನನಗೆ ಗೊತ್ತು. ಯಾಕೆಂದರೆ ಆನ್ಲೈನ್ ಇವರದ್ದು ಸರ್ವಿಸ್ ಇಲ್ಲ ಅಂತೆ. ಅಂದರೆ ಇದಕ್ಕೆ ಗ್ಯಾರಂಟಿ ಎಲ್ಲ ಉಂಟಲ್ವ, ಅದು ಕೊಡಲಿಕ್ಕೆ ಆನ್ಲೈನಲ್ಲಿ ಸೈನ್ ಎಲ್ಲ ಹಾಕಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಇರುವವರಿಗೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ. ಇದು ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆಯೂ ನಾನು ಎನಿಸಿರುವ ಹಾಗೆ ಸಿಗ್ಬೋದು ಹಾರ್ಡ್ವೇರ್ ಶಾಪ್ಗಳಲ್ಲೆಲ್ಲ. ಹಾಗಾಗಿ ನೀವು ಅಲ್ಲಿ ಟ್ರೈ ಮಾಡ್ಬೋದು. ನಿಮ್ಮ ಏರಿಯಾದಲ್ಲಿ ನೀವು ಎಲ್ಲಿದ್ದೀರಿ ನೋಡಿ, ಅಲ್ಲಿ ಒಮ್ಮೆ ಕೇಳಿ ಎಲ್ಲ ನೋಡಿ. ಇದು ನನ್ನ ವಿಡಿಯೋವನ್ನು ತೋರಿಸಿ, ಆವಾಗ ಅವರಿಗೆ ಕೂಡ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಿದ್ರೆ ಅವರು ತರಿಸಿ ಕೊಡ್ಬೋದು ನಿಮಗೆ. ಓಕೆ, ನಾನು ಇದನ್ನು ಯೂಸ್ ಮಾಡಿ ನೀವು ನೋಡಿರ್ಬೋದು, ಒಂದು 5 ವರ್ಷ ಮೇಲೇ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಏನು ಕೂಡ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ. ಹಾಗಾಗಿ ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನೋಡಿ. ಲೈಟ್ ವೆಯ್ಟ್ ಇದೆ, ನಿಮಗೆ ತೆಂಗಿನಕಾಯಿ ತುರಿಯಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಈಸಿ ಆಗುತ್ತೆ ಮನೆಯಲ್ಲಿ ನಿಮ್ಮದು ಯಾವುದಾದ್ರೂ ಕೆಲಸ ನಿಮಗೆ ಮಾಡಲಿಕ್ಕಿದೆ ಅಂದರೆ. ಈ ಶಾಪ್ ಹೆಸರು ಭವಾನಿ ಟ್ರೇಡಿಂಗ್ ಅಂತ ಹೇಳಿ ನಾನು ಹಾಕಿರ್ತೀನಿ. ನಿಮಗೆ ಅಡ್ರೆಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ, ನೀವು ಅಲ್ಲಿಂದ ನೋಡ್ಬೋದು. ಇದೇ ಶಾಪ್ ಹಿಂದ್ಗಡೆ ಆಜಾದ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಉಂಟು, ನೋಡ್ಬೋದು ನೀವು. ಇಲ್ಲಿ ನಾನು ಬಂದಿದ್ದೀನಿ. ಮೊದಲು ನಾನು ಬೇರೆ ಕಡೆ ಇಲ್ಲಿಂದ ಸ್ವಲ್ಪ ಮುಂದೆ ಉಂಟು, ಅಲ್ಲಿ ಅಲ್ಯೂಮಿನಿಯಂ ಪಾತ್ರೆಗೆ ಹೋಗ್ತಾ ಇದ್ದೆ. ಅಲ್ಲಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಮತ್ತು ಇದೇ ಶಾಪ್ ಹಿಂದ್ಗಡೆ ನನಗೆ ಇದು ಕೂಡ ನೋಡಲಿಕ್ಕೆ ಸಿಕ್ತು, ನನ್ನ ಹಸ್ಬೆಂಡ್ ನೋಡಿದರು.
ಹಾಗಾಗಿ ನೋಡೋಣ ಅಂತೇಳಿ ಇಲ್ಲಿ ಕೂಡ ಬಂದೆ. ಎಲ್ಲ ಕಡೆ ಸೇಮ್ ರೇಟಿಗೆ ಪಾತ್ರೆ ಸಿಗೋದಾದರೆ ಒಂದೇ ರೀತಿ ಉಂಟು, ಸುಮ್ಮನೆ ಅಲ್ಲಿ ತನಕ ಯಾಕೆ ಹೋಗೋದಂತ ಹೇಳಿ ನಾವು ಇಲ್ಲಿ ತಗೊಂಡ್ವಿ. ಚೆನ್ನಾಗಿದೆ ಇಲ್ಲಿ ಕೂಡ ಪಾತ್ರೆ. ಯಾರಿಗಾದರೂ ಇಂಥದ್ದು ಪಾತ್ರೆ ಎಲ್ಲ ಬೇಕಿದ್ರೆ ಹೋಲ್ಸೇಲ್ ರೇಟಲ್ಲಿ ಇಲ್ಲಿ ಸಿಗುತ್ತೆ ನಿಮಗೆ. ನೀವು ಹೊರಗಡೆ ತೊಗೊಂಡ್ರೆ ರೇಟ್ ಜಾಸ್ತಿ ಇರುತ್ತೆ ನಾರ್ಮಲ್ ಶಾಪಲ್ಲೆಲ್ಲ, ಆದರೆ ಹೋಲ್ಸೇಲಲ್ಲಿ ಇಲ್ಲೆಲ್ಲ ನಿಮಗೆ ಸ್ವಲ್ಪ ಕೆ ಜಿ ಲೆಕ್ಕದಲ್ಲೆಲ್ಲ ಕಮ್ಮಿಯಲ್ಲಿ ಸಿಗುತ್ತೆ. ಹಾಗೂ ಇಲ್ಲಿ ಹೋಗುವಾಗ ಕೂಡ ಹೇಳಿ ನನ್ನ ವಿಡಿಯೋ ತೋರಿಸಿ. ಇದು ಕೂಡ ನಾನು ಹೇಳುವಾಗೆ ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ, ಫುಲ್ ಪೇಮೆಂಟ್ ಮಾಡಿಯೇ ನಾನು ಇಲ್ಲೆಲ್ಲವನ್ನು ತೊಗೊಂಡಿದ್ದೀನಿ. ಆದರೂ ನಾನು ಹೇಳಿದ್ದೀನಿ ನನ್ನ ಯಾರಾದರೂ ವ್ಯೂವರ್ಸ್ ಬಂದರೆ ಸ್ವಲ್ಪ ಆದರೂ ಕಮ್ಮಿ ಮಾಡಿ ಅಂತ ಹೇಳಿ ಅಷ್ಟೇ ಕೇಳ್ಕೊಂಡಿದ್ದೀನಿ 2 ಶಾಪಲ್ಲಿ ಕೂಡ. ಹಾಗಾಗಿ ನೋಡಿ ತೋರಿಸಿ ವಿಡಿಯೋ ಹಾಗೂ ಹೇಳಿ ಇವರು ಹೇಳಿದ್ದು ಹಾಗಾಗಿ ಬಂದಿದ್ವಿ ಅಂತ ಹೇಳಿ ನೋಡೋಣ. ಸ್ವಲ್ಪ ಆದರೂ ಕಮ್ಮಿ ಮಾಡಿದರೆ ದೊಡ್ಡದೇ ಅಲ್ವಾ ಅದು. ಓಕೆ, ಪಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಕೆಲವು ದೊಡ್ಡ ಪಾತ್ರೆ ಬೇಕಿತ್ತು ಇಲ್ಲಿ ಮೇಯ್ನಾಗಿ. ನನ್ನ ಹತ್ರ ದೊಡ್ಡ ದೊಡ್ಡ ಪಾತ್ರೆ ಸ್ವಲ್ಪ ಜಾಸ್ತಿ ಜನ ಬಂದರೆ ಅಂಥದ್ದೆಲ್ಲ ಇರಲಿಲ್ಲ. ಹಾಗಾಗಿ ನಾನು ಇಲ್ಲೆಲ್ಲ ನೋಡ್ತಾ ಇದ್ದೀನಿ. ಕೆಲವು ನನಗೆ ಯಾವುದೆಲ್ಲ ಬೇಕು ನೋಡಿ ಅದನ್ನು ನಾನು ತೊಗೊಳ್ತೀನಿ. ಅದು ಯಾವುದೆಲ್ಲ ತೊಗೊಂಡೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಸ್ವಲ್ಪ ಅಗಲವಾದ ಪಾತ್ರೆ ಎಲ್ಲ ನನಗೆ ಬೇಕಿತ್ತು, ಹಾಗಾಗಿ ನಾನು ಇಲ್ಲೆಲ್ಲ ನೋಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಪಾತ್ರೆ ಕೂಡ ಇಲ್ಲಿ ಇವರ ಹತ್ರ ಉಂಟು, ಅಗಲವಾದದ್ದು ನಾನೊಂದು ತೊಗೊಂಡಿದ್ದೀನಿ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಅಂತ ಹೇಳಿದೆ. ಹಾಗೂ ಸ್ಟೀಲ್ ತಪ್ಪಲೆ ಎಲ್ಲ ಉಂಟು, ತಪ್ಪಲೆ ಅಂತ ಹೇಳ್ತೇವೆ ನೋಡಿ, ಅಂಥದ್ದೆಲ್ಲ ಉಂಟು. ಬೇರೆ ಎಂಥ ಸ್ಟೀಲ್ ಅಷ್ಟು ಇಲ್ಲಿ ಕಲೆಕ್ಷನ್ ಇಲ್ಲ, ನೋಡ್ಬೋದು ನೀವು. ಕೆಲವು ಐಟಮ್ ಉಂಟು. ಮತ್ತು ಶಾವಿಗೆ ಮಿಷಿನೆಲ್ಲ ಇತ್ತು, ನನಗೆ ಇಂಥದ್ದು ಬೇಡ ಇತ್ತು. ಇಂಥದ್ದು ಆಲ್ರೆಡಿ ನನ್ನ ಹತ್ರ ಉಂಟು, ನಿಮಗೆ ಗೊತ್ತುಂಟು. ಸ್ವಲ್ಪ ಬೇರೆ ರೀತಿ ಬೇಕಿತ್ತು ನನಗೆ, ಹಾಗಾಗಿ ನಾನು ಅದು ಹೇಳಿದೆ. ನೆಕ್ಸ್ಟ್ ಅಮ್ಮನಿಗೆ ಕರ್ಕೊಂಡು ಬರುವುದಂತ ಎನಿಸಿದ್ದೀನಿ. ನನಗೆ ಅಷ್ಟು ಐಡಿಯಾ ಇಲ್ಲ ಇದರದ್ದೆಲ್ಲ, ಹಾಗಾಗಿ ಸೈಡ್ ಬನ್ನಿ, ಸೈಡ್ ಹೋಗಿ 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 ಎಲ್ಲರೂ ಸೈಡ್ 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 ಹೋಗಿ ದಾರಿ ಬಿಡಿ ನಮಗೆ. ಶ್ರೀ ಮಹಾಲಕ್ಷ್ಮಿ ಜ್ಯುವೆಲ್ಲರಿಯಲ್ಲಿ ತುಂಬಾ ಜನ ಇದ್ದಾರೆ. ಗೋನ್ ಆಗತ್ತು ಕುಂತಿ ಹೇಳಲ್ತಾ. City Center. This is City Center. This is Center City. Shwee 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 shwee. Shwee 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 shwee. Shwee 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 shwee. ಇಲ್ಲಿ ನೋಡಿ ಮಕ್ಕಳು ನೋಡಿ. ಮಾಲಲ್ಲೆಲ್ಲ ನಿಮ್ಗೆ ಇವಾಗ 2 ವ್ಯಾಕ್ಸಿನ್ ಆಗದೆ ಬಿಡೋದಿಲ್ಲ, ಆದರೆ ಒಂದಾದರೂ ಆಗಲೇಬೇಕು. ಒಂದು ಆಗದಿದ್ದರೆ ನಿಮಗೆ ಬಿಡುವುದೇ ಇಲ್ಲ ಒಳಗಡೆ. ಹಾಗೂ 18ಗಿಂತ ಕೆಳಗಿದ್ದವರಿಗೆ ನೀವು ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಬೇಕಾಗತ್ತೆ, ತೋರಿಸ್ಬೇಕು. ಆವಾಗ ಅವರು ಒಳಗಡೆ ಬಿಡ್ತಾರೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದರೆ. ನೆಕ್ಸ್ಟ್ ಇನ್ನೊಂದೇನೆಂದರೆ 2 ವ್ಯಾಕ್ಸಿನ್ ಆಗಲೇಬೇಕು ಅಂತ ಹೇಳ್ತಾರೆ. ಒಂದಾದವರಿಗೆ ಬಿಡ್ತಾ ಇದ್ದಾರೆ ಇವಾಗ, ಇನ್ನು ಮುಂದೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ. ಇವಾಗ ನಾವು ಇಲ್ಲಿ ಸಿಟಿ ಸೆಂಟರ್ ಪಾರ್ಕಿಂಗಿಗೆ ಬಂದಿದ್ದೀವಿ. ಯಾಕೆಂದರೆ ನಮ್ಮದು ಒಂದೇ ಡೋಸ್ ಆಗಿದೆ, ನಂದು ಮತ್ತು ನನ್ನ ಹಸ್ಬೆಂಡ್ದು. ಫ್ಲವಿಟಂದು ಮಾತ್ರ 2 ಡೋಸ್ ಆಗಿದೆ. ಹಾಗೆ ನಾವು ಧನ್ರಾಜ್ ಅಂತ ಹೇಳಿ ಒಬ್ಬರು ಡಿಜಿಟಲ್ ರಿಲಯನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮಗೆ ಕಾಲ್ ಮಾಡಿದ್ರು, 2-3 ಸಲ ಕಾಲ್ ಮಾಡಿದರು ನೋಡಿ. ಅವ್ರ ಹತ್ರನೇ ನಾನು ಮಾತಾಡ್ತಾ ಇದ್ದೀನಿ. ಅವರು ಹೇಳಿದರು ನೀವು ಪಾರ್ಕಿಂಗಲ್ಲಿ ನಿಲ್ಲಿ, ನಾನು ಅಲ್ಲೇ ಬಂದು ನಿಮಗೆ ಎಲ್ಲವನ್ನೂ ಮಾಡಿ ಕೊಡ್ತೀನಿ ಅಂತ ಹೇಳಿ. ಆದರೆ ನಮಗೆ ಮತ್ತೆ ಒಳಗೆ ಹೋಗ್ಲಿಕ್ಕೆ ಬಿಟ್ಟರು, ಹಾಗಾಗಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ಪಾಪ ಅವರು ಸುಮಾರು ಸಲ ಕಾಲ್ ಮಾಡಿದರು, ಹಾಗೂ 2-3 ಸಲ ಕಾಲ್ ಮಾಡಿದರು. ನಮಗೆ ಬೇಕಾಗಿರುವ ಕಲ್ಲರೆಲ್ಲ ಸಿಕ್ಕಿರಲಿಲ್ಲ, ಸ್ಟಾಕ್ ಬಂದಿರಲಿಲ್ಲ. ಹಾಗೆ ನಿನ್ನೆ ಮತ್ತೆ ಕಾಲ್ ಮಾಡಿದರು, ನೀವು ಕೇಳಿರುವ ಸ್ಟಾಕ್ ಕಲರ್ ಕೂಡ ಬಂದಿದೆ, ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಎಷ್ಟು GB ಕೇಳಿದ್ವಿ ನೋಡಿ, ಅದು ಕೂಡ ಬಂದಿದೆ ಅಂತ ಹೇಳಿ. ಹಾಗೆ ನಾವು ಇವತ್ತು 2-3 ಸಲ ಕಾಲ್ ಮಾಡಿ ಇವಾಗ ಸಂಜೆ ನಾವು ಬರ್ತೀವಂತ ಹೇಳಿದ್ವಿ ಅವರ ಹತ್ರ. ಹಾಗೆ ಹೋಗ್ತಾ ಇದ್ದೀವಿ ಇವಾಗ ರಿಲಯನ್ಸಿಗೆ. ನಿನ್ನೆ ನನ್ನ ವಿಡಿಯೋದಲ್ಲಿ ನಾನು ಹೇಳಿರಲಿಲ್ಲ ನಾನು ಯಾವುದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆದರೂ ಸುಮಾರು ಜನ ಗೆಸ್ ಮಾಡಿದರು ನಾನು ಐಫೋನ್ ತೊಗೊಳ್ಳಿಕ್ಕೇ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಿಮ್ಮ ಗೆಸ್ ಮಾಡಿದ್ದುಂಟು ನೋಡಿ, ಅದು ಕರೆಕ್ಟ್. ನಾನು ಅದಕ್ಕೆ ಹೋಗ್ತಾ ಇದ್ದೀನಿ, ಅದೇ ಬಂದಿದೆ. ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದ ನನ್ನ ಗಿಫ್ಟ್ ಇವತ್ತು ಫೈನಲಿ ನನ್ನ ಕೈಗೆ ಬರ್ತದೆ ಅಂತ ಇದ್ದೀನಿ. ಮುಂದೆ ನೋಡಿ ನಾನು ಇನ್ನೂ ಕೂಡ ಎಂತೆಲ್ಲ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾವು ಫಸ್ಟಿಗೆ ಸಿಟಿ ಸೆಂಟರ್ ಡಿಜಿಟಲ್ಗೆ ಹೋದ್ವಿ, ಹಾಗೂ ಹಾಗೆಯೇ ಖಾಲಿ ಕೈಯಲ್ಲಿ ವಾಪಸ್ ಬಂದ್ವಿ.
ಯಾಕೆ ಗೊತ್ತಾ, ನಮಗೆ ಆ ಧನ್ರಾಜ್ ಅಂತ ಕಾಲ್ ಮಾಡಿದರು ನೋಡಿ, ಅವರಲ್ಲಿ ಸಿಟಿ ಸೆಂಟರ್ ಡಿಜಿಟಲಲ್ಲಿ ಇಲ್ಲ, ಅವರು ಇರೋದು ಫಾರಮ್ ಮಾಲಲ್ಲಿ ಡಿಜಿಟಲಲ್ಲಿ, ಅಲ್ಲಿ ರಿಲಯನ್ಸಲ್ಲಿ ಇದ್ದಾರೆ ಅವರು. ನಾವು ಮಾತ್ರ ಫಾರಮ್ ಮಾಲಲ್ಲಿ ಯಾವತ್ತೂ ಆರ್ಡ್ರ್ ಮಾಡಿರಲಿಲ್ಲ, ನಾವು ಮಾಡಿದ್ದು ಸಿಟಿ ಸೆಂಟ್ರಲ್ಲಿ. ಅದು ಹೇಗೆ ಅಲ್ಲಿಗೆ ಹೋಗಿದೆ ನನಗೆ ಗೊತ್ತಿಲ್ಲ. ಹಾಗಾಗಿ ಇವಾಗ ಮತ್ತೆ ವಾಪಸ್ ಬಂದು ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ರಿಲಯನ್ಸ್ ಒಳಗೆ ಹೋದ್ವಿ ನೋಡಿ, ಅಲ್ಲಿ ಕೂಡ ಸ್ಟಾಕ್ ಇತ್ತು ನಿಮಗೆ. ಸಿಟಿ ಸೆಂಟರ್ ರಿಲಯನ್ಸಲ್ಲಿ ಕೂಡ ನಿಮಗೆ ಐಫೋನ್ ಸ್ಟಾಕ್ ಉಂಟು. ಅಲ್ಲಿ ನಮ್ಮ ಕೈ ತನಕ ಬಂತು ಐಫೋನ್. ಆದರೆ ಇವರು ಪಾಪ 2-3 ದಿನದಿಂದ ಕಾಲ್ ಮಾಡಿದರು. ಸುಮ್ಮನೆ ಇದು ಮಾಡೋದು ಬೇಡ ಅಂತ ಹೇಳಿ ನಾವು ಇಲ್ಲಿಯೇ ಬಂದ್ವಿ. ಇಲ್ಲದಿದ್ದರೆ ನಮಗೇನು ಇದಿರಲಿಲ್ಲ, ನಾವು ಅಲ್ಲಿ ತೊಗೊಂಡ್ರು ಒಂದೇ, ಇಲ್ಲಿ ತೊಗೊಂಡ್ರು ಒಂದೇ ನಮಗೆ. ಆದರೆ ಇವರು 2-3 ಸಲ ಕಾಲ್ ಕೂಡ ಮಾಡಿದರು, ಹಾಗೂ ನಮಗೋಸ್ಕರ ಪಾರ್ಕಿಂಗಿಗೆ ಸಮೇತ ಬಂದಿದ್ದರು ಅವರು. ಹಾಗೆ ನಾವು ಇಲ್ಲಿಗೆ ಬಂದ್ವಿ ಫೈನಲಿ. ನೋಡೋಣ ಇಲ್ಲಿ ಆದರೂ, ಅಲ್ಲಿ ನನ್ನ ಕೈ ತನಕ ಬಂದು ಹೋಯಿತು, ಇಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಇವಾಗ ನಾವು ಹೋಗ್ತಾ ಇದ್ದೀವಿ. ಇದು ಫಾರಮ್ ಮಾಲಿದ್ದು ಡಿಜಿಟಲ್ಗೆ ಹೋಗೋಣ. ಓಕೆ, ನನಗೆ ಸಿಕ್ತು ನನ್ನ ಗಿಫ್ಟು. ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಇಲ್ಲ, ಇವತ್ತು ಸಿಕ್ತು. ರಿಲಯನ್ಸಲ್ಲಿ ಇಷ್ಟಿಷ್ಟು ಸಾವಿರ ಅಂದರೆ ಒಂದು ಉಂಟು, ಅದಕ್ಕೆ ಗಿಫ್ಟ್ ವೌಚರ್ ಆಗಿ ಕೊಡ್ತಾರೆ ಅವರು. ಇಲ್ಲಿ ಇವಾಗ 30,000 ಎಬವ್ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ನೋಡಿ, ಅವರಿಗೆ ಇಯರ್ಫೋನ್ ನೋಡ್ಬೋದು ನೀವು ನೋಡಿ ಈ ರೀತಿ. ಹಾಗೂ ನೆಕ್ಸ್ಟ್ ಒಂದು ಸ್ಪೀಕರ್, ಅಂದರೆ ಯಾವುದಾದ್ರೂ ಒಂದು ಚೂಸ್ ಮಾಡಲಿಕ್ಕೆ, ಎರಡರಲ್ಲಿ ನೋಡಿ. ಇಲ್ಲಿ 500 ಇದು ವೌಚರ್ ಉಂಟು, ಗಿಫ್ಟ್ ವೌಚರ್. ಈ ರೀತಿ ನೀವು ಎಷ್ಟರದ್ದು ಪರ್ಚೇಸ್ ಮಾಡ್ತೀರಿ ನೋಡಿ, ಆ ರೀತಿ ನಿಮಗೆ ಕೆಳಗಡೆ ಡೌನ್ ಫ್ಲೋರಲ್ಲಿ ಉಂಟು ನೋಡಿ, ಗಿಫ್ಟ್ ವೌಚರನ್ನು ಇಟ್ಟಿದ್ದಾರೆ. ಓಕೆ, ಐಫೋನಲ್ಲಿ ಫಸ್ಟ್ ನನ್ನ ಹಸ್ಬೆಂಡ್ ನೋಡಿ ವಿಡಿಯೋ ಮಾಡ್ತಾ ಇದ್ದಾರೆ. ಫಸ್ಟ್ ಇದು ಇಲ್ಲಿ ನಾವು ಫಸ್ಟಿಗೆ ಮಾಡಿದ್ವಿ. ಇನ್ನು ಮನೆಗೆ ಹೋಗಿ ಸೆಟ್ಟಿಂಗ್ ಎಲ್ಲ ಮಾಡಿ ಆಮೇಲೆಲ್ಲ ನೋಡಬೇಕು ಏನೆಲ್ಲ ಇದೆ ಇದರಲ್ಲಿ ಅಂತ ಹೇಳಿ. ಇಲ್ಲಿ ನೋಡಿ ಗಂಟೆ ನೇತಾಡಿಸಿದ್ದಾರೆ, ಸೌಂಡ್ ಆಫ್ ಹ್ಯಾಪಿನೆಸ್ ಅಂತ ಹೇಳಿ. ಅಂದರೆ ಡೊನೇಷನ್ ಮಾಡಲಿಕ್ಕೆ ಇಲ್ಲಿ ನೀವು ಎಷ್ಟು ಬೇಕಿದ್ರೂ ಕೊಡ್ಬೋದು, ಸಣ್ಣ ಅಮೌಂಟ್ ಆದರೂ ಆಗುತ್ತೆ ನೋಡಿ. ನನಗೆ ನೋಡಿ ನನ್ನ ಮೊಬೈಲ್ ಸಿಕ್ತು, ಟಿಂಟಿಡೇನ್. ಇವಾಗ ಹೋಗ್ತಾ ಇದ್ವಿ. ಎಷ್ಟು ಗಂಟೆಗೆ ಬಂದಿದ್ದು ನಾವು? 5 ಗಂಟೆಗೆ ಅಲ್ಲ ಬಂದಿದ್ದು. ಇವಾಗ ಗಂಟೆ ಆಯಿತು 9. ಎಷ್ಟು ಒಂದು ಕಡೆ ಹೋದ್ವಿ ಮಾಲ್ಗೆ, ಅಲ್ಲಿ ಅಲ್ಲ ನಾವು ಆರ್ಡರ್ ಮಾಡಿದಂತಾಯಿತು. ಮತ್ತು ಈ ಮಾಲ್ಗೆ ಬಂದ್ವಿ, ಇಲ್ಲಿ ಅವ್ರು ಸಿಕ್ಕಿದ್ರು. ಆ ಮಾಲ್ಗೆ ಹೋಗಿ ನಮ್ಮ ಕೈಯಲ್ಲಿ ಸಮೇತ ಬಂತು ಐಫೋನ್, ಅವ್ರು ತಂದು ಕೊಟ್ರು ಪಾಪ. ಮತ್ತೆ ನೋಡುವಾಗ ಅವರಲ್ಲ ನಮಗೆ ಕಾಲ್ ಮಾಡಿದ್ದು, ಬೇರೆಯವರಂತ ಆಯಿತು. ಅಲ್ಲೇ ತಗೊಳ್ಬೋದಿತ್ತು ನಮ್ಮ ಮೊಬೈಲ್, ಆದರೆ ಯಾಕೆಂದರೆ ಒಬ್ಬರಿಗೆ ನಾವು ವೆಯ್ಟ್ ಮಾಡಿಸಿದ್ವಿ ಮೊದಲೇ. ಅವರು ಪಾಪ ಮಧ್ಯಾಹ್ನನೇ ಕಾಲ್ ಮಾಡಿದ್ರು, ಅವರಿಗೆ ನಾವು ಕರೆಕ್ಟಾಗಿ ಈ ಟೈಮಿಗೆ ಬರ್ತೀವಂತ ಅವರು ಪಾಪ ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರ. ಹಾಗೆ ಸುಮ್ಮನೆ ಅವರಿಗೆ ವೆಯ್ಟ್ ಮಾಡಿಸೋದು ಬೇಡ ಅಂತ ಹೇಳಿ ಅಲ್ಲಿ ಬಿಟ್ಟು ಮತ್ತೆ ಇಲ್ಲೇ ಬಂದ್ವಿ. ಯಾಕೆಂದರೆ 2-3 ಸಲ ಅವ್ರು ಕಾಲ್ ಎಲ್ಲ ಮಾಡಿದ್ರು. ಹಾಗಾಗಿ ಇವಾಗ ಇಲ್ಲಿ ಹೊರಗಡೆಯಿಂದನೇ ಏನಾದರೂ ಪಾರ್ಸೆಲ್ ತಗೊಳ್ಬೇಕು, ಯಾಕೆಂದರೆ ಹೋಗಿ ನಾನು ಏನಾದರೂ ಮಾಡೋದಂತ ಎನಿಸಿದ್ದು ಇವತ್ತು ಆಗುದಿಲ್ಲ. ಇನ್ನು 9 ಗಂಟೆ ಆಯಿತು. ಹಾಗೆ ಹೊರಗಡೆಯಿಂದ ಏನಾದರೂ ತಗೊಂಡು ಹೋಗೋದಂತ ಹೇಳಿ.
ಓಕೆ, ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಹೇಳಿದ್ರು, ಅದನ್ನ ತೆಗೆಸಿಕೊಟ್ರು. ಸುಮಾರು ಜನ ಕೇಳ್ತಾ ಇದ್ರು, ಅವತ್ತು ಹೇಳಿದ್ರಲ್ಲ ಇನ್ನು ಕೂಡ ತೆಗೆಸಿಕೊಡ್ಲಿಲ್ವಾ ಅಂತ ಹೇಳಿ. ಕೊಟ್ರು. ಎಲ್ಲ ಬೆಸ್ಟ್ ಇಂದ ಬೆಸ್ಟ್ ಕೊಡ್ಲಿಕ್ಕೆ ಯಾವಾಗ್ಲೂ ಟ್ರೈ ಮಾಡ್ತಾರೆ. ನಾನು ಯಾವತ್ತು ಕೇಳಿಕ್ ಹೋಗುದಿಲ್ಲ ಎಂತ ಕೂಡ ಜಾಸ್ತಿ ಅಲ್ವಾ. ತಿನ್ನೋದು ಬಿಟ್ರೆ, ತಿನ್ನೋದೊಂದು ಕೇಳ್ತೀನಿ, ಯಾವಾಗ್ಲೂ ಹಠ ಮಾಡಿ ಕೇಳ್ತೀನಿ ಬಿಟ್ರೆ. ಮತ್ತೆ ಯಾವ ವಸ್ತು ದೊಡ್ಡ ವಸ್ತು ನಾನು ಯಾವತ್ತು ಹಠ ಮಾಡಿ ಕೇಳಲಿಲ್ಲ ಅವ್ರ ಹತ್ರ. ಆದ್ರೆ ಅವ್ರು ಯಾವತ್ತು ಕೇಳದಿದ್ರು ತಗೊಂಡು ತೆಗೆದುಕೊಟ್ಟಿದ್ದಾರೆ. ಬೆಸ್ಟ್ ಇಂದ ಬೆಸ್ಟ್ ಏನುಂಟು ನನಗೆ ಅದನ್ನೇ ತೆಗೆಸಿಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ಸಿಗ್ತದೆ ನನಗೆ. ತುಂಬಾ ಥ್ಯಾಂಕ್ಸ್. ಇದು ನನ್ನ ಡ್ರೀಮು. ಖುಷಿ ಆಯ್ತು ನನಗೆ ಐಫೋನ್ ನೋಡಿ. ಥ್ಯಾಂಕ್ ಯು. ಈ ಐಫೋನ್ ಬರುವಾಗ ಇದನ್ನು ಕೂಡ ತೆಗೆದುಕೊಟ್ರು, ಹೊಸತಾಗಿ ಬರುವಾಗ. ಇದು ಬರುವಾಗ ಇದನ್ನು ಕೂಡ ತೆಗೆಸಿಕೊಟ್ರು. ತುಂಬಾ ಕಷ್ಟ ಆಯ್ತು ಮಾತ್ರ ಇದು ತರ್ಲಿಕ್ಕೆ ಅವರಿಗೆ, ಯಾಕಂದ್ರೆ ಸ್ಟಾಕ್ ಇರ್ಲಿಲ್ಲ. ತುಂಬಾ ದಿವಸದಿಂದ ಅವರು ಅಂದ್ರೆ ನಮಗೆ ಬೇಕಾಗುವಷ್ಟು ಇರ್ಲಿಲ್ಲ. ಅಂದ್ರೆ ಎಷ್ಟು ಮಿನಿಮಮ್ 256 GB ಬೇಕಿತ್ತು. ಅದೇ 256 GB ಸರ್ಚ್ ಮಾಡುವಾಗ 1 TB ಸರ್ಚ್ ಮಾಡಿದ್ವಿ, ಅದು ಸಿಗ್ಲಿಲ್ಲ. ಇಲ್ಲ ಮತ್ತೆ 512 ಅದು ಕೂಡ ಇಲ್ಲ. ಹಾಗೆ 256 ಈಗ ಸಿಕ್ತು. ಹಾಗೆ ಇದು ಸಿಕ್ತು, ಖುಷಿ ಆಯ್ತು. ಹಾಗೆ ಈಗ ಒಂದು ಹಾಡು ನೆನಪಾಗ್ತಾ ಉಂಟು. ಯಾವ್ದಂಟ ಹಾಡುವ ಇಲ್ಲ ಮತ್ತೆ ಕನ್ನಡದಲ್ಲಿ ಉಂಟು, ನಿಮ್ಮಂತ ಗಂಡ ಇಲ್ಲ. ಹೀಗೇನೆ. ಓಕೆ, ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇದರಲ್ಲಿ ನೋಡ್ಬೇಕು, ಎಲ್ಲ ನೋಡಿ ಏನು ಉಂಟು ಏನಿಲ್ಲ ಎಲ್ಲವನ್ನು ಸರಿ ಮಾಡ್ಬೇಕು ನನಗೆ, ಯಾಕಂದ್ರೆ ಇದು ಯೂಸ್ ಮಾಡುದಲ್ವ ನಾನು. ಹಾಗೆ ನಾನು ನಾಳೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.